ಇತ್ತೀಚಿನ ದಿನಗಳಲ್ಲಿ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತುಂಬಾ ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಇತ್ತೀಚಿನ ದಿನಗಳಲ್ಲಿ ಬೆಳೆಯುತ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಊಹೆಗೂ ಮೀರಿ ಬೆಳೀತಾ ಇದೆ. ಸೊ ಇದು ಒಂದ್ ಕಡೆಯಿಂದ ಹೇಳ್ಬೋದು ಒಳ್ಳೆ ಬೆಳವಣಿಗೆ ಅಂತಾನೆ. ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಗುವಂತಹ ಉಪಯೋಗಕ್ಕಿಂತ ನೆಗೆಟಿವ್ ಇಂಪ್ಯಾಕ್ಟ್ಗಳೇ ಜಾಸ್ತಿ ಇದೆ. ಸೊ ನಾವು ಇದ್ರ ಬಗ್ಗೆ ಸ್ವಲ್ಪ ಕನ್ಸಿಡರ್ ಮಾಡಬೇಕು. ಯಾಕಂತಂದ್ರೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್, ಹೌ ಯೂಸರ್ಸ್ ಯೂಸ್ ಇಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಹೇಳ್ಬೇಕಂದ್ರೆ ವರ್ಲ್ಡ್ ವೈಡ್ ಎಲ್ಲ ಕಡೆ ಹೋಗೋದದ್ದು ಸತ್ಯ, ಎಲ್ಲ ಕಡೆ ಫೇಮಸ್ ಆಗ್ತಿದೆ. ಎಲ್ಲ ಏನು ಇಂಡಸ್ಟ್ರೀಸ್ ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಅದನ್ನ ಕೆಲಸವನ್ನ ಈಸಿ ಮಾಡುತ್ತೆ ಅಂತ ಹೇಳ್ಕೊಂಡು. ಸೊ ಇವಾಗ ಮುಂಚೆ ತರ ನಮ್ಮ ಬ್ರೈನ್ ಯೂಸ್ ಮಾಡುವಂತ ಒಂದು ಟೈಮ್ ನಮ್ಮ ಬ್ರೈನ್ ಯೂಸ್ ಆಗ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಈ ಎಐ ಬಂದ್ಮೇಲೆ ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೋಡಿಂಗ್ ಮಾಡ್ತಾರೆ. ಆ ಕೋಡಿಂಗ್ ಮಾಡುವಂತ ಟೈಮಲ್ಲಿ ಮುಂಚೆ ಆದ್ರೆ ನಾವು ಬ್ರೈನ್ ಯೂಸ್ ಮಾಡ್ಕೊಂಡು ನೆನ್ಪಿಟ್ಕೊಂಡು ಕೋಡಿಂಗ್ ಅದನ್ನ ಟೈಪ್ ಮಾಡೋದು ಇಂಥದ್ದೆಲ್ಲ ಇರ್ತಿತ್ತು. ಬಟ್ ಇವಾಗ ಅಂದ್ರೆ ಎಐ ಅಲ್ಲಿ ಒಂದು ಕಮಾಂಡ್ ಕೊಟ್ಟರೆ ಸಾಕು, ಈ ತರ ಕೋಡಿಂಗ್ ಬೇಕು ಅಂತ ಹೇಳಿದ್ರೆ ಕೋಡಿಂಗ್ ನಮಗೆ ಅದು ಕೊಡುತ್ತೆ. ಅದನ್ನ ನಾವು ಅಪ್ಲೈ ಮಾಡಿದ್ರೆ ಆ ಕೋಡ್ ರನ್ ಆಗುತ್ತೆ. ಸೊ ಸೇಮ್ ಗೋಸ್ ಫಾರ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಇಲ್ಲಿ ಕೂಡ ಏನು ಸ್ಟೂಡೆಂಟ್ಗಳು ಇರ್ಬೋದು, ಇವಾಗ ಅಸೈನ್ಮೆಂಟ್ ಕೊಟ್ರೆ ಅಸೈನ್ಮೆಂಟ್ ಅನ್ನ ಟಾಪಿಕ್ ಅನ್ನ ಚಾಟ್ ಜಿಪಿಟಿ ಎಲ್ಲ ಅಥವಾ ಜೆಮಿನೈ ಎಲ್ಲ ಹಾಕ್ತಾರೆ. ಆಮೇಲೆ ಆ ಟಾಪಿಕ್ ನಮ್ಗೆ ಸಿಗುತ್ತೆ, ಬೇಕಾದಂಗೆ ಅಲೈನ್ ಮಾಡಿ ಕೊಡುತ್ತೆ, ಪಿಪಿಟಿ ಮಾಡಿ ಕೊಡುತ್ತೆ. ಇದೆಲ್ಲ ಅಂದ್ರೆ ಏನ್ ಹೇಳೋದು, ನೆಗೆಟಿವ್ ಸೈಡ್ ಅಂದ್ರೆ ನಂಗೆ ಅನಿಸ್ತದೆ ಎಐ ಪಾಸಿಟಿವ್ ಇಂದ ಜಾಸ್ತಿ ನೆಗೆಟಿವ್ ಅಲ್ಲೇ ಹೋಗ್ತಾ ಇದೆ ಇವಾಗ. ಸೊ ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು ಅಂತ ಹೇಳಿದ್ರೆ ನಮ್ಮ ಕೆಲಸನ ಈಸಿ ಮಾಡ್ತಾ ಇದೆ ಮೇಜರ್ ಆಗಿ. ನೆಗೆಟಿವ್ ಆಸ್ಪೆಕ್ಟ್ಸ್ ಏನು ತುಂಬಾ ಜಾಬ್ ಎನ್ವಿರಾನ್ಮೆಂಟ್ ಏನಿದೆ, ಜಾಬ್ ಸಿಗುವಂತ ಜಾಬ್ ಇಲ್ಲದೆ ಆಗುತ್ತೆ. ಆಮೇಲೆ ಏನು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಂಥದ್ದು, ಅದರ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು ಎಐಗೆ ತುಂಬಾ ಸಪೋರ್ಟ್ ಮಾಡಲ್ಲ. ಆದ್ರೂ ಸ್ಟಿಲ್ ಕೆಲವೊಂದ್ಸಲ ಅದು ಯೂಸ್ಫುಲ್ ಆಗುತ್ತೆ ನಮಗೂ ಕೂಡ. ಈಗ ಟೀಚಿಂಗ್ ಪ್ರೊಫೆಷನ್ ಕೂಡ ತುಂಬಾ ಯೂಸ್ಫುಲ್ ಆಗ್ತಿದೆ. ಇನ್ನೊಂದಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ಬೋದು, ಯಾವುದೋ ಒಂದು ಕೆಟ್ಟ ವಿಡಿಯೋಕ್ಕೆ ಯಾರ್ದೋ ಮುಖಗಳನ್ನ ಹಾಕಿ ಅವರನ್ನ ಕೆಟ್ಟ ರೀತಿಯಲ್ಲಿ ತೋರಿಸುವಂತದ್ದು, ಈ ತರ ಎಲ್ಲ ಆಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಐನ ಏನು ನೆಗೆಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸೊ ಫೈನಲಿ ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಒಳ್ಳೆ ಒಂದು ಸ್ಟಾರ್ಟ್ಅಪ್ ಅಂತಲೇ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಸರಲ್ಲಿರುವ ಹಾಗೆ ಅಂದ್ರೆ ಕೃತಕ, ಅದು ಒರಿಜಿನಲ್ ಇಂಟೆಲಿಜೆನ್ಸ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಆಗಿರೋದ್ರಿಂದ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಹತ್ರ ಆಗಲ್ಲ ಅಂತ ನನ್ನೊಂದು ಅಭಿಪ್ರಾಯ. AI is spreading as a fire in every field. What do you think about this? So basically AI is an if I say about that, it's artificial intelligence. So if I talk about this AI, so now we are living in a model economy. Like we are in a model we are aware of that. So if I talk about the AI, we can get more information in that, and we are updating with that, and we can gain many knowledges. We can learn many things like languages as well as culture, whatever we want.